ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಬಂಧುಗಳೇ, ಬಿ ಟಿ ಸಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬಿ ಟಿ ಸಿನಲ್ಲಿ ಒಂದು ಟ್ರೇಡ್ ಸಿಗುವ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. ಬಿ ಟಿ ಸಿನಲ್ಲಿ ಎಂತಕ್ಕೋಸ್ಕರ ಟ್ರೇಡ್ ಸಿಗುತ್ತೆ ಅನ್ನೋದನ್ನ ಮೈನು ತಿಳಿಸ್ಕೊಡ್ತೇನೆ ನೋಡಿ. ಯಾಕೆಂದರೆ ಕಾರಣಗಳು ತುಂಬ ಇಂಪಾರ್ಟೆಂಟು. ನಮ್ಮದೊಂದು ರೂಲ್ ಬೇಸ್ಡ್ ಸ್ಟ್ರಾಟಜಿ ಇದೆ. ಯಾವುದಪ್ಪ ಅಂದರೆ ಅಶೋಕ್ ಆರ್ಡರ್ ಬ್ಲಾಕ್ ಸ್ಟ್ರಾಟಜಿ. ಅದು 6 ರೂಲ್ ಇದೆ. ಆ 6 ರೂಲ್ಸನ್ನು ಮ್ಯಾಚ್ ಆದರೆ ಮಾತ್ರ ನಾವಿಲ್ಲಿ ಟ್ರೇಡ್ನ ಮಾಡ್ತೀವಿ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಓಕೆನಾ? ಆ ರೂಲ್ನ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಎಂಟ್ರಿಗೋಸ್ಕರ ಕಾಯ್ತಾ ಇದ್ದೀನಿ. ಎಂಟ್ರಿ ಸಿಗಬೇಕು. ಎಂಟ್ರಿ ಸಿಕ್ಕಿದಾಗ ಮಾಡಲೇಬೇಕಾಗುತ್ತೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಮಾಡೋ ಹಂಗಿಲ್ಲ. ಮಾರ್ಕ್ ಮಾಡಿ ಕೊಡಲಾಗಿದೆ. ಅಶೋಕ್ ಆರ್ಡರ್ ಬ್ಲಾಕ್ ಇಲ್ಲಿದೆ. ಓಕೆನಾ? ರಿಸ್ಕ್ ಪಾರ್ಟ್ ಇಲ್ಲಿದೆ, ಎಂಟ್ರಿ ಪಾಯಿಂಟ್ ಇಲ್ಲಿದೆ, ರಿವಾರ್ಡ್ ಪಾಯಿಂಟ್ ಇಲ್ಲಿದೆ ಅನ್ನೋದನ್ನ ಲೈವ್ ಮಾರ್ಕೆಟಲ್ಲಿ ಮಾರ್ಕ್ ಮಾಡಿ ಕೊಟ್ಟಿದ್ದೀವಿ ಬಂಧುಗಳೇ. ಅರ್ಥ ಮಾಡ್ಕೊಳ್ಳಿ. ಇದನ್ನು ಫ್ರೀ ಟೆಲಿಗ್ರಾಮಲ್ಲಿ ಕೊಟ್ಟಿಲ್ಲ. ಓಕೆನಾ? ಯಾಕೆಂದರೆ ಇದು ಪ್ರೀಮಿಯಂ ಕಂಟೆಂಟ್ ಆಗಿರೋದ್ರಿಂದ ಇದನ್ನು ನಾವು ಯಾವುದ್ರಲ್ಲಿ ಕೊಟ್ಟಿದ್ದೀವಿ, ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ಮಾತ್ರ ಕೊಡಲಾಗಿದೆ. ಓಕೆನಾ? ಈ ಒಂದು ಟ್ರೇಡನ್ನು ಮಾಡಬೇಕಂದ್ರೆ ರೂಲ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ 6 ರೂಲ್ಸ್ ಇದೆ. 6 ರೂಲ್ಸನ್ನು ಕೂಡ ಅಪ್ಲೈ ಮಾಡಿಬಿಟ್ಟು ಮಾತ್ರ ಇದನ್ನು ನಾವು ಟ್ರೇಡ್ನ ಮಾಡಬೇಕಾಗುತ್ತೆ. ಎಲ್ಲೆಲ್ಲಿ ಬೇಕಲ್ಲೆಲ್ಲ ಟ್ರೇಡ್ ಮಾಡೋದು ಖಂಡಿತ ತಪ್ಪಾಗುತ್ತೆ. ಓಕೆನಾ? ಯಾರು ನಮ್ಮ ಕೋರ್ಸನ್ನು ತೊಗೊಂಡಿರ್ತಾರೆ ಅವ್ರಿಗೆ ಒಂದು ಗ್ರೂಪ್ ಮಾಡಿರ್ತೀವಿ. ಆ ಗ್ರೂಪಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಥರ ಬರ್ತಾ ಇರುತ್ತೆ. ಇದು ಫ್ರೀ ಟೆಲಿಗ್ರಾಮಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ, ಓನ್ಲಿ ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ. ಓಕೆ, ಕಾಯ್ತಾ ಇದ್ದೀನಿ ಬಂಧುಗಳೇ. ನೋಡಿ, ಇಲ್ಲಿ ಗಮನಿಸಿ, ಇಲ್ಲಿ 85 ಪಾಯಿಂಟ್ ಅದೇ ಪಾಯಿಂಟಿಂದ ಮಾರ್ಕೆಟ್ 90 ಪಾಯಿಂಟ್ ಅದೇ ಪಾಯಿಂಟಿಂದ ರಿಯಾಕ್ಷನ್ ಆಗಿದೆ. ಓಕೆನಾ? ಅದೇ ಪಾಯಿಂಟಿಂದ ರಿಯಾಕ್ಷನ್ ಇದೆ. ಬಟ್ ಎಂಟ್ರಿಯನ್ನು ಇನ್ನೂ ತೆಗೆದುಕೊಳ್ಳಲು ಕಾಯುತ್ತಿದ್ದೇನೆ. ವೆರಿ ಸಿಂಪಲ್ ಬಂಧುಗಳೇ. ಈ ಒಂದು ಟ್ರೇಡನ್ನು ಏನಕ್ಕೋಸ್ಕರ ತೆಗೆದುಕೊಳ್ಳಲು ಪ್ಲಾನ್ ಮಾಡಿದ್ದೇನೆ ಅಂದರೆ ಸಿಂಪಲ್, ವೆರಿ ಸಿಂಪಲ್. ನೋಡಿ, ಇಲ್ಲಿ ನಿಮಗೆ ಕಾಣುತ್ತಿದೆಯಲ್ಲ, ಆರ್ಡರ್ ಬ್ಲಾಕ್ ಇದೆ ಇಲ್ಲಿ. ಓಕೆನಾ? ಆರ್ಡರ್ ಬ್ಲಾಕ್ ಇದೆ. ಈ ಆರ್ಡರ್ ಬ್ಲಾಕನ್ನು ಗಮನಿಸಿ. ಇಲ್ಲಿ ನಮಗೆ ನಮ್ಮ ಸ್ಟ್ರಾಟಜಿ ಪ್ರಕಾರ 6 ರೂಲ್ಸ್ ಇದೆ. ಆ ರೂಲ್ಗಳು ಅಪ್ಲೈ ಆಗಿದೆ ಅಂದರೆ ಮ್ಯಾಚ್ ಆಗಿದೆ. ಮ್ಯಾಚ್ ಆಗಿರೋದ್ರ ಪ್ರಯುಕ್ತ ನಾನೇನು ಮಾಡಿದ್ದೀನಿ, ಇಲ್ಲಿ ಟ್ರೇಡನ್ನು ತೆಗೆದುಕೊಳ್ಳಲು ಕಾಯುತ್ತಿದ್ದೇನೆ. ಅರ್ಥ ಆಯ್ತಾ? ಟ್ರೇಡನ್ನು ತೆಗೆದುಕೊಳ್ಳಲು ಕಾಯುತ್ತಿದ್ದೇನೆ. ಇಷ್ಟೇ ಬಂಧುಗಳೇ. ಇಲ್ಲಿ ಆರ್ಡರ್ ಬ್ಲಾಕ್ ಇದೆ. ನೀವೆಲ್ಲನೂ ಆರ್ಡರ್ ಬ್ಲಾಕ್ ಇಲ್ಲೂ ಇದೆ, ಇಲ್ಲೂ ಇದೆ. ಎಲ್ಲ ಆರ್ಡರ್ ಬ್ಲಾಕನ್ನು ಕೂಡ ಆರ್ಡರ್ ಬ್ಲಾಕ್ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾವ ಆರ್ಡರ್ ಬ್ಲಾಕು ವ್ಯಾಲಿಡ್ ಅಂತ ತಿಳ್ಕೊಬೇಕಾಗತ್ತೆ, ಅದು ಮಾತ್ರ ನಮಗೆ ವ್ಯಾಲಿಡ್ ಆಗುತ್ತೆ. ಆ ವ್ಯಾಲಿಡ್ ಆರ್ಡರ್ ಬ್ಲಾಕ್ನ ತಿಳ್ಕೊಬೇಕಂದ್ರೆ ನಮ್ಮ ಕೋರ್ಸನ್ನು ಅಟೆಂಡ್ ಮಾಡಬೇಕಾಗುತ್ತೆ. ನಮ್ಮ ಕೋರ್ಸ್ ಬಂದು 12,000 ಇರುತ್ತೆ. ಇಂಟ್ರೆಸ್ಟ್ ಇದ್ದವರು ಅಟೆಂಡ್ ಆಗಿ. ಈ ಕೋರ್ಸಲ್ಲಿ 3 ಸ್ಟ್ರಾಟಜಿ ಇರುತ್ತೆ, 3 ಸ್ಟ್ರಾಟಜಿ ಇರುತ್ತೆ. ಅದರಲ್ಲಿ ಫಸ್ಟ್ನೇ ಸ್ಟ್ರಾಟಜಿನ ಅಪ್ಲೈ ಮಾಡಲಾಗುತ್ತಿದೆ. ಫಸ್ಟ್ನೇ ಸ್ಟ್ರಾಟಜಿ ಇದು ಅಪ್ಲೈ ಮಾಡಲಾಗುತ್ತಿದೆ. ಇನ್ನು ಎಂಟ್ರಿಯನ್ನು ತೆಗೆದುಕೊಂಡಿಲ್ಲ. ಎಂಟ್ರಿಯನ್ನು ತೆಗೆದುಕೊಳ್ಳಲು ಕಾಯುತ್ತಿದ್ದೇನೆ. ತಾಳ್ಮೆ ತುಂಬ ಮುಖ್ಯ. ಏಕೆಂದರೆ ರೂಲ್ಗಳೆಲ್ಲ ಅಪ್ಲೈ ಆಗಬೇಕಲ್ಲ, ಮ್ಯಾಚ್ ಆಗಬೇಕು. ಮ್ಯಾಚ್ ಆಗಿಲ್ಲ ಅಂದರೆ ಹೆಂಗೆ ಮಾಡ್ತೀರಾ? ರೂಲ್ಗಳು ಮ್ಯಾಚ್ ಆಗಬೇಕು. ರೂಲ್ಗಳು ಮ್ಯಾಚ್ ಆಗಿಲ್ಲ ಅಂದರೆ ಏನನ್ನು ಮಾಡಲು ಸಾಧ್ಯವಿಲ್ಲ. ಆದ ಕಾರಣ ರೂಲ್ಗಳನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಓಕೆನಾ? ಕಾಯ್ತಾ ಇದ್ದೀನಿ ತಾಳ್ಮೆಯಿಂದ. ಓಕೆ, ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ. ಇವಾಗ ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ ಬಂಧುಗಳೇ. ಓಕೆನಾ? ನೋಡಿ, ಯಾವಾಗ ಎಂಟ್ರಿಯನ್ನು ತೆಗೆದುಕೊಳ್ಳಬೇಕು ಅಂತ ನಿಮಗೆ ಗೊತ್ತಿರಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ನೋಡಿ, ಹೇಗೆ ಗೊತ್ತಾಯ್ತು ನನಗೆ ಇಲ್ಲೇ ಎಂಟ್ರಿ ತೊಗೊಬೇಕಂತ? ಇಲ್ಲೇ ಎಂಟ್ರಿ ತೊಗೊಬೇಕಂತ ಹೇಗೆ ಗೊತ್ತಾಯಿತು? ಅರ್ಥ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಬೇಕಲ್ಲಿ ಎಂಟ್ರಿನ ತೊಗೊಳ್ಳೋಂಗಿಲ್ಲ. ಪ್ರೈಸ್ ಬಿಹೇವಿಯರ್ನ ಗಮನಿಸಬೇಕು. ಪ್ರೈಸಲ್ಲಿ ಏನೇನು ಆಗ್ತಾಯಿದೆ ಅನ್ನೋದನ್ನ ಗಮನಿಸಿ ನಾವು ಈ ಒಂದು ಟ್ರೇಡನ್ನು ಮಾಡಬೇಕಾಗುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಟ್ರೇಡನ್ನು ಮಾಡಲು ಸಾಧ್ಯವಿಲ್ಲ. ಓಕೆನಾ? ಇಷ್ಟೇ ಬಂಧುಗಳೇ. ಟ್ರೇಡ್ ಅಂದರೆ ಇಲ್ಲೇನು ಕಾಂಪ್ಲಿಕೇಟೆಡ್, ಅರ್ಥ ಆಗದೆ ಇರೋ ಥರದ್ದು ಏನೂ ಇಲ್ಲ. ಎಲ್ಲರಿಗೂ ಅರ್ಥ ಆಗುವಂಥದ್ದು. ಇಲ್ಲಿ ನಿಮಗೆ ಕಣ್ಣಿಗೆ ಕಾಣ್ತಾ ಇದೆ ನೋಡಿ, ಇಲ್ಲಿ ಆರ್ಡರ್ ಬ್ಲಾಕ್ ಇದೆ ನೋಡಿ. ಇಲ್ಲೂ ಆರ್ಡರ್ ಬ್ಲಾಕ್ ಇದೆ, ಇಲ್ಲೂ ಆರ್ಡರ್ ಬ್ಲಾಕ್ ಇದೆ, ಇಲ್ಲೂ ಆರ್ಡರ್ ಬ್ಲಾಕ್ ಇದೆ, ಇಲ್ಲೂ ಇದೆ, ಎಲ್ಲ ಕಡೆ ಇದೆ. ವ್ಯಾಲಿಡ್ ಆರ್ಡರ್ ಬ್ಲಾಕ್ ಯಾವುದು ಅಂತ ತಿಳ್ಕೊಬೇಕು. ಪರ್ಫೆಕ್ಟಾಗಿ ಎಂಟ್ರಿಯನ್ನು
ಕೊಡಬೇಕಾಗುತ್ತದೆ. ಆವಾಗ ನಾವು ಟ್ರೇಡಿಂಗಲ್ಲಿ ಸಕ್ಸಸ್ಫುಲ್ ಆಗಲು ಸಾಧ್ಯವಾಗುತ್ತದೆ. ಓಕೆನಾ. ಇದನ್ನು ಟೈಮ್ ಫ್ರೇಮ್ನ ಚೇಂಜ್ ಮಾಡ್ತೀನಿ. ಆಲ್ರೆಡಿ ಗಮನಿಸಿ ನೀವೇನೆ ಲೈವ್ ಮಾರ್ಕೆಟಲ್ಲಿ 54 ಪಾಯಿಂಟ್ ರನ್ನಿಂಗ್ ಇನ್ ದ ಮಾರ್ಕೆಟ್, 54 ಪಾಯಿಂಟ್ ರನ್ನಿಂಗಲ್ಲಿದೆ. ಓಕೆನಾ, ಗಮನಿಸಿ 57 ಪಾಯಿಂಟ್ಸ್ ರನ್ನಿಂಗ್ ಇನ್ ದ ಮಾರ್ಕೆಟ್, 57 ಪಾಯಿಂಟ್ ರನ್ನಿಂಗಲ್ಲಿದೆ. ರಿಸ್ಕ್ನ ಪಾರ್ಟನ್ನು ಗಮನಿಸಿ. ರಿಸ್ಕ್ ಪಾರ್ಟ್ 271 ಪಾಯಿಂಟ್ ಇದೆ, 271 ಪಾಯಿಂಟ್ ಇದೆ ರಿಸ್ಕ್ ಪಾರ್ಟ್. 51 ಪಾಯಿಂಟ್, 50 ಪಾಯಿಂಟ್ ರನ್ನಿಂಗಲ್ಲಿದೆ. ಬ್ರೇಕ್ ಇವನ್ ಲೆವೆಲ್ ಈ ಪಾಯಿಂಟ್ ಆಗುತ್ತೆ. ಬ್ರೇಕ್ ಇವನ್ ಲೆವೆಲ್ಲು 1000 ಪಾಯಿಂಟ್ಸನ್ನ 1500 ಪಾಯಿಂಟ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಮಾರ್ಕೆಟಲ್ಲಿ. 1500 ಪಾಯಿಂಟ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. 100% ನಮ್ಮ ಬ್ರೇಕ್ ಇವನ್ ಲೆವೆಲ್ಗಂತೂ ಬರುತ್ತೆ. ಈ ಲೆವೆಲ್ಗೆ ಬರುತ್ತೆ ಬಂಧುಗಳೇ, ಮಿಸ್ ಇಲ್ಲ.
ಬಂಧುಗಳೇ ಗಮನಿಸಿ, ಇಲ್ಲಿ 1055 ಪಾಯಿಂಟ್ ರನ್ನಿಂಗಲ್ಲಿದೆ, ಬರ್ತಾ ಇದೆ ಟಾರ್ಗೆಟ್ಗೋಸ್ಕರ. ಇನ್ನೇನು ಬರುತ್ತೆ ಟಾರ್ಗೆಟ್, ವೆಯ್ಟ್ ಮಾಡ್ತಾ ಇದ್ದೀನಿ, ತಾಳ್ಮೆಯಿಂದ ಕಾಯ್ತಾ ಇದ್ದೀನಿ. 1162 ಪಾಯಿಂಟ್ ಬಂಧುಗಳೇ, 1162 ಪಾಯಿಂಟ್, 1200 ಪಾಯಿಂಟ್, 1250. ಓಕೆ, 1250 ಪಾಯಿಂಟ್ಗೆ ಈ ಒಂದು ಟ್ರೇಡನ್ನು ಕ್ಲೋಸ್ ಮಾಡಲಾಗಿದೆ ಬಂಧುಗಳೇ. 1250 ಪಾಯಿಂಟ್ಗೆ ನಮ್ಮ ಟ್ರೇಡನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ. ಟಾರ್ಗೆಟನ್ನು ಕೂಡ ಡನ್ ಅಂಡ್ ಡಸ್ಟೆಡ್ ಆಗಿದೆ. ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ ಬಂಧುಗಳೇ. ನೋಡಿ, ಅಶೋಕ್ ಆರ್ಡರ್ ಬ್ಲಾಕ್ ಮೇಲೆ ವರ್ಕ್ ಮಾಡಿರುವಂಥದ್ದು, ಸೆಲ್ಫ್ ಮೇಡ್ ಅಶೋಕ್ ಆರ್ಡರ್ ಬ್ಲಾಕು. ಪವರ್ಫುಲ್ ಕಾನ್ಸೆಪ್ಟ್ ಬಂಧುಗಳೇ, ಇದು ಪವರ್ಫುಲ್ ಕಾನ್ಸೆಪ್ಟು. ರೂಲ್ ಬೇಸ್ಡ್ ಸ್ಟ್ರಾಟಜಿ. ಈ ರೂಲ್ ಬೇಸ್ಡ್ ಸ್ಟ್ರಾಟಜಿನ ಇಟ್ಕೊಂಡು ಈ ಒಂದು ಟ್ರೇಡಲ್ಲಿ ನಾವು 1250 ಪಾಯಿಂಟನ್ನ ಈ ಒಂದು ಟ್ರೇಡಲ್ಲಿ ತೆಗೆಯಲಾಗಿದೆ. ಅಲ್ಲಿಗೆ ನಮಗೆ ರಿಸ್ಕ್ ಎಷ್ಟಿರೋದು? 271 ಪಾಯಿಂಟ್ ರಿಸ್ಕ್ ಇದೆ. ರಿವಾರ್ಡು 1250 ಪಾಯಿಂಟ್. ಅಲ್ಲಿಗೆ ರಿಸ್ಕ್ಗೂ ರಿವಾರ್ಡ್ಗೂ ಕನ್ವರ್ಟ್ ಮಾಡಿ ನೋಡಿ. ರಿಸ್ಕ್ಗೆ ರಿವಾರ್ಡ್ಗೆ ಕನ್ವರ್ಟ್ ಮಾಡಿ ನೋಡಿದಾಗ ಈ ಒಂದು ಟ್ರೇಡಲ್ಲಿ ನಮಗೆ 1:5 ಆ ರಿಸ್ಕ್ ರಿವಾರ್ಡ್ ಟ್ರೇಡ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ ಬಂಧುಗಳೇ. ಒಂದು ಟ್ರೇಡಲ್ಲಿ 1:5 ಬರ್ತಾ ಇದೆ ಅಂದರೆ ಇವರೇ ಅಲ್ಟಿಮೇಟ್ ಟ್ರೇಡರ್ ಬಂಧುಗಳೇ, ಇವರೇ ಅಲ್ಟಿಮೇಟ್ ಟ್ರೇಡರ್. ಅರ್ಥ ಆಗ್ತಾ ಇದೆಯಲ್ಲ? ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್. ಅಶೋಕ್ ಆರ್ಡರ್ ಬ್ಲಾಕ್ ಮೇಲೆ ಟ್ರೇಡ್ ಮಾಡಿರುವಂಥ ಟ್ರೇಡನ್ನು ಇಲ್ಲಿಗೆ ಸಂಪೂರ್ಣವಾಗಿ ಟಾರ್ಗೆಟ್ ಹಿಟ್ ಆಗಿರೋದ್ರಿಂದ ಈ ಒಂದು ಟ್ರೇಡನ್ನು ಇಲ್ಲಿಗೆ ಕ್ಲೋಸ್ ಮಾಡಲಾಗುತ್ತಿದೆ. ಈ ಒಂದು ಟ್ರೇಡ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಇಲ್ಲಿಂದನೇ ನಿಮ್ಮ ಸಾಮಾನ್ಯ ರೈತನ ಮಗ ಅಶೋಕ್ ಕುಮಾರ್ ರವರು ಇಲ್ಲಿಂದನೇ ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಲಾಗುತ್ತಿದೆ.